ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋದಲ್ಲಿ ನಾವು IAS KS ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ರು ಅವ್ರಿಗೆಲ್ಲ ಫ್ರೀ ಕೋಚಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ನೋಡೋಣ. ಫ್ರೀ ಕೋಚಿಂಗು. ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ. ಹಾಗೆ ನನ್ನ ವೀಡಿಯೋಸ್ನ ದಯವಿಟ್ಟು ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಯಾಕಂದರೆ ಈ ಇನ್ಫಾರ್ಮೇಷನ್ಸ್ ಎಲ್ಲ ಭಾಳಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂಥದ್ದು. ಸೊ ಮರಿತೀರಾ ನೀವು ಇದನ್ನು ಶೇರ್ ಮಾಡಿ. ಸೊ ಕರ್ನಾಟಕ ಗೌರ್ಮೆಂಟು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತ ನಿರ್ದೇಶಾಲಯಕ್ಕೆ ಆನ್ಲೈನ್ ಅರ್ಜಿನ ಕಾಲ್ ಮಾಡಿದೆ. ಯಾರ್ಯಾರಿಗೆ ಅಂತಾದರೆ, ಈ ಇಯರ್ಗೆ 2024-25ನಲ್ಲಿ ಕರ್ನಾಟಕ ಅಜ್ಭವನ ಬೆಂಗಳೂರು ಇಲ್ಲಿ ನಡೆಯಲಿರುವ IAS KS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತ ತರಬೇತಿ ಪಡೆಯಲು ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಪ್ರಕಟಣೆ. ಸೊ ಯಾರ್ಯಾರು ಇದಕ್ಕೆ ಅರ್ಜಿ ಹಾಕ್ಬೋದು ಅಂತ ಅಂದರೆ, ನೀವು ಅಲ್ಪಸಂಖ್ಯಾತರಾಗಿರ್ಬೇಕು. ಅಂದರೆ ಮೊದಲನೇದಾಗಿ ನೀವು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಹೌದು. ಆಮೇಲೆ ನೀವು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಅಥವಾ ಪಾರ್ಸಿಯವರು ಆಗಿರಬೇಕು. ಆಮೇಲೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಾಗೆ ಅದು ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆಗಿರಬೇಕು. ನಿಮ್ಮ ಏಜು 21ಇಂದ 35 ಇಯರ್ಸ್ ಅಷ್ಟು ಮಧ್ಯ ಇರಬೇಕು. ಆಮೇಲೆ ನೀವೇನಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವ್ರಿಗೆಲ್ಲ ಇದು ಅನ್ವಯ ಆಗೋದಿಲ್ಲ. ಓಕೆ, ಸೊ ನೀವು ಅರ್ಜಿ ಹಾಕಬೇಕು ಅಂತ ಅಂದರೆ 24 ಜುಲೈ ಸ್ಟಾರ್ಟ್ ಆಗುತ್ತೆ. 31 ಆಗಸ್ಟ್ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾರ್ಯಾರು ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿಯವರು. ಯಾವ್ಯಾವ ಎಕ್ಸಾಮ್ಸ್ಗೆ ಅಂದರೆ IAS ಮತ್ತು KS ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಆಗಿರೋರಿಗೆ ವಸತಿ ಸಹಿತ ವಿತ್ ಅಕಾಮಿಡೇಷನ್ ಅವರು ಟ್ರೈನಿಂಗ್ ಕೊಡ್ತಾರೆ. ಓಕೆ, ಸೊ ನೀವು ಅರ್ಜಿ ಹಾಕಬೇಕು ಅಂತ ಅಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲೇ ನೀವು ಹಾಕಬೇಕಾಗತ್ತೆ. sevasindhu.kernataka.government.in ಡಿಪಾರ್ಟ್ಮೆಂಟ್ ಸರ್ವಿಸಸ್ಗೆ ಹೋಗಿ ನೀವು ಅರ್ಜಿ ಹಾಕಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಹೇಳ್ತಾರೆ ಎಲ್ಲ ಇನ್ಫಾರ್ಮೇಷನ್ಸು ಅಪ್ಲಿಕೇಶನ್ಗೆ. ಆ ಡೊಮೈನ್ನ ನೀವು ಫಿಲ್ ಮಾಡಿ ಅಪ್ಲಿಕೇಶನ್ನ ನೀವು ಕೊಡ್ಬೋದು. ಮೋಸ್ಟ್ಲಿ ನಿಮ್ದು ಇನ್ಕಮ್ ಸರ್ಟಿಫಿಕೇಟು ಅವೆಲ್ಲ ಕೇಳ್ತಾರೆ. ಅದನ್ನು ನೀವು ರೀಸೆಂಟ್ಲಿ ಮಾಡಿರೋದೇ, ನೀವು ಕರೆಂಟ್ಲಿ ಯಾವ್ದು ರನ್ನಿಂಗ್ ಇದೆಯೋ ಅದನ್ನೇ ನೀವು ಅಪ್ಲೈ ಮಾಡಬೇಕು. ಸೊ ಯಾರ್ಯಾರಿಗೆ ಅಪ್ಲೈ ಮಾಡಬೇಕು ಅಂತಿದೆಯೋ ದಯವಿಟ್ಟು ನೋಡಿ ಅಪ್ಲೈ ಮಾಡಿ ಅಂತ ಹೇಳ್ತೇನೆ. ಸೊ ಓಕೆ, ಇದು ಫ್ರೀ ಕೋಚಿಂಗ್ ರಿಲೇಟೆಡ್ ಇನ್ಫಾರ್ಮೇಷನು. ಓಕೆ, ಹೀಗೆ ಹೆಚ್ಚಿನ ಈ ಥರ ಇನ್ಫಾರ್ಮೇಷನ್ಗೆ ತಪ್ಪದೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.